ಆದಿತ್ಯ, ಅರೆ ಆದಿತ್ಯ, ನೀನು ಇಲ್ಲಿದ್ದೀಯಾ? ನಾನು ಇಡೀ ಮನೆ ಎಲ್ಲ ಹುಡುಕಾಡ್ಬಿಟ್ಟೆ. ನಿಮ್ಗೆ ಇಷ್ಟವಾದ ತಿಂಡಿ ಮಾಡಿದ್ದೀನಿ, ತಿನ್ನು ಬಾ. ಅಮ್ಮ ಸಾಕಮ್ಮ, ಸಾಕು ಪ್ಲೀಸ್. ಕಾವೇರಮ್ಮ, ಏನ್ ಸಾಕು? ನೋಡು ಎಷ್ಟು ಸ್ವರ್ಗೋಗಿದ್ಯಾ. ಇದೆಲ್ಲ ತಿಂದ್ಮೇಲೆ ನಮ್ಮ ತೋಟದಲ್ಲೇ ಬೆಳೆದಿರೋ ಬಟರ್ ಫ್ರೂಟಲ್ಲಿ ಜ್ಯೂಸ್ ಮಾಡಿದ್ದೀನಿ, ಅದನ್ನೂ ಕುಡಿಬೇಕು. ಇದೇ ತಿನ್ ಮುಗ್ಸಕ್ಕಾಗಲ್ಲ. ಸಾಕಮ್ಮ, ನಂಗೆ ಸಾಕು ಪ್ಲೀಸ್. ಹಾಗೆಲ್ಲ ಹೇಳ್ಬಾರ್ದು ಆದಿತ್ಯ, ಸ್ವಲ್ಪ ತಿನ್ನು. ತಿನ್ನು ತಿನ್ನು. ಇನ್ನು ಎಷ್ಟು ದಿನ ಅಂತ ಈ ಸೇವೆ? ಸ್ವಲ್ಪ ದಿನದಲ್ಲಿ ಓಡಿಸ್ತೀನಿ. ಚಂದ್ರ, ಏನೇ ಹಿಂಗಾಗೋಯ್ತು? ಏನ್ರಿ ಆಯ್ತೀಗ? ಇನ್ನೇನೇ ಆಗ್ಬೇಕು? ಸಂಜು ಸಂಜು ಅಂತ ಕುಣಿತಾ ಇದ್ದಲ್ಲ, ಈಗ ಅವನು ಬೇರೆಯವ್ರನ್ನ ಮದುವೆ ಆಗ್ತಾ ಇದೆ. ನಮ್ಮ ಸಂಜು ಅಂತ ತಲೆ ಮೇಲೆ ಎತ್ಕೊಂಡು ಮೆರಿತಾ ಇದ್ದೆ. ರೀ, ತಲೆ ಕೆಟ್ಟವ್ರ ಥರ ಮಾತಾಡಬೇಡಿ. ಈಗ ಅವ್ನು ಮದುವೆ ಆಗ್ತಿರೋದು ಅವ್ನ ಡಿಸಿಷನಾ? ಅವನೇ ಹೇಳ್ತಿದ್ದಾನಲ್ಲ, ಅಣ್ಣಯ್ಯ ಏನು ಹೇಳ್ತಾರೋ ಅದನ್ನೇ ನಾನು ಮಾಡ್ತಾ ಇದ್ದೀನಿ ಅಂತ. ಆದರೂ ಚಂದ್ರ, ರೀ, ಸಂಜು ಇನ್ನೋಸೆಂಟ್. ನಾನು ಹೇಳಿದ್ರು ನಂಬ್ತಾನೆ, ಅಣ್ಣಯ್ಯ ಹೇಳಿದ್ರು ನಂಬ್ತಾನೆ. ಕಡೆಗೆ ನಾವಿಬ್ಬರೂ ಸರಿ ಇಲ್ಲ ಅನ್ಸಿದ್ರೆ ಕನ್ಫ್ಯೂಸ್ ಆಗಿ ತಲೆ ಕೆಟ್ಟು ಓಡ್ ಹೋಗ್ತಾನೆ. ನಾವೀಗ ಟೆನ್ಷನ್ ಮಾಡ್ಕೋಬೇಕಾಗಿರೋದು ಆ ವಿಷಯದಲ್ಲ. ನಾವು ಹುಷಾರಾಗಿರ್ಬೇಕಾಗಿರೋದು ನಮ್ಮ ಅಣ್ಣಯ್ಯನ ವಿಚಾರದಲ್ಲಿ. ಅವನು ಯಾವ ಟೈಮಲ್ಲಿ ಏನು ಬೇಕಾದರೂ ಮಾಡ್ತಾನೆ. ಹೌದು ಕಣೆ, ಅವನೇನಾದ್ರು ಮದುವೆ ಮಾಡಿಸ್ಬಿಟ್ರೆ? ಮದುವೆ ಮಾಡಿಸ್ತಾನಾ? ಮಾಡಿಸ್ಲಿ ಬಿಡಿ, ನಾನು ನೋಡ್ತೀನಿ. ಅವನ ವೀಕ್ನೆಸ್ ನನ್ನ ಹತ್ರ ಸೇಫ್ ಆಗಿದೆ. ಇದು ಒಂದು ಇರೋವರೆಗೂ ಅವನ ಆಟ ಏನೂ ನಡೆಯಲ್ಲ. ಅವನೇನೇ ಮಾಸ್ಟರ್ ಪ್ಲಾನ್ ಮಾಡಿದ್ರು ನನ್ನ ಪ್ಲಾನ್ ಮುಂದೆ ಅವನದೇನೂ ನಡೆಯೋದಿಲ್ಲ. ಹಾಗಾಗಿ ಅವನು ನನ್ನ ಮುಂದೆ ತಲೆ ತಗ್ಗಿಸ್ಲೇಬೇಕು. ಸೊ ಆದಿತ್ಯಂಗೂ ನನ್ನ ಮಗಳು ಅಂಜಲಿಗೂ ಮದುವೆ ನಡಿಬೇಕು, ನಡೆದೇ ನಡೆಯುತ್ತೆ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತದೆ? ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು.
ಹಲೋ. ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್ ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನೆಲ್ಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗ್ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್